ಅಂತಾರಾಷ್ಟ್ರೀಯ ಜಾದೂ ಕಲಾವಿದರು. 1990ರ ದಶಕದಲ್ಲಿ ಉಡುಪಿಯಲ್ಲಿ ಸುಮಾರು ಒಂದು 3 ವಿಶ್ವ ಮಟ್ಟದ ಜಾದೂ ಸಮ್ಮೇಳನಗಳನ್ನು ಮಾಡಿದವರು. ತುಂಬ ಮೇರು ವ್ಯಕ್ತಿತ್ವದವರು. ಅವರನ್ನು ನಾವೊಂದು ಅಭಿನಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಅದರಂತೆ ಒಂದು ಸಮಿತಿಯನ್ನು ಮಾಡಿ ನಾಡಿದ್ದು 14ನೇ ತಾರೀಕು ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಜಗತ್ತಿನ ಜನರೆಲ್ಲ ತನ್ನ ಅದ್ಭುತ ಜಾದೂ ಕಲೆಯಿಂದ ವಿದ್ಯೆಯಿಂದ ಮೋಡಿ ಮಾಡಿದ ಅದ್ವಿತೀಯ ಜಾದೂಗಾರನಿಗ ರಜತ ಪೀಠಪುರ ಉಡುಪಿಯ ಕೀರ್ತಿ ಪದಕ ಗಿಲಿ ಮ್ಯಾಜಿಕ್ ತಂಡ ಕಟ್ಟಿದ ಜಾದೂ ಕೌತಕ ಪ್ರೊಫೆಸರ್ ಶಂಕರ್ ಎಂಬ ಅನರ್ಘ್ಯ ರತ್ನ ನಮ್ಮೂರಿನವರು ಎಂಬ ಹೆಮ್ಮೆ ನಮ್ಮದು. 60ರ ದಶಕದಲ್ಲಿ ದಕ್ಷಿಣ ಭಾರತದಲ್ಲಿ ತೀರಾ ಅಪರಿಚಿತವಾದ ಜಾದೂ ಕಲೆಯನ್ನು ಅಭ್ಯಸಿಸಿ ಆ ಕಲೆಗೆ ವಿಶ್ವ ಮಾನ್ಯತೆಯನ್ನು ದೊರಕಿಸಿಕೊಟ್ಟವರು. ಅಪರೂಪದ ಕಲಾ ಪ್ರಕಾರಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟವರು ಪ್ರೊಫೆಸರ್ ಶಂಕರ್. ಆಧುನಿಕ ಇಂದ್ರಜಾಲ ವಿದ್ಯೆಯನ್ನು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭಿಸಿದ ಮೊದಲ ಜಾದೂ ಮಾಂತ್ರಿಕ ನಮ್ಮ ಪ್ರೊಫೆಸರ್ ಶಂಕರ್ ಅವರು. ಈ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಜಾದೂ ಕಲಾವಿದ ಪ್ರೊಫೆಸರ್ ಶಂಕರ್ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮವನ್ನು ಪ್ರೊಫೆಸರ್ ಶಂಕರ್ ಅಭಿನಂದನಾ ಸಮಿತಿ ಉಡುಪಿ ಆಯೋಜಿಸಿದ್ದು ಡಿಸೆಂಬರ್ 14ರಂದು ಶನಿವಾರ ಮಧ್ಯಾಹ್ನ 3:30ರಿಂದ 8:30ರವರೆಗೆ ಉಡುಪಿಯ ಯಕ್ಷಗಾನ ಕಲಾರಂಗದ IYC ಹವಾನಿಯಂತ್ರಿತ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಜರುಗಲಿಕ್ಕಿದೆ. ಸಮ್ಮೇಳನದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಮಧ್ಯಾಹ್ನ 3:30ರಿಂದ ವಿದುಷಿ ಮಂಜರಿ ಚಂದ್ರ ಅವರ ಶಿಷ್ಯರಿಂದ ನೃತ್ಯ ಸಿಂಚನ ಕಾರ್ಯಕ್ರಮ. 4 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರು ಮಾಡಲಿದ್ದು ಸಭೆಯಲ್ಲಿ ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಮುಂಬಯಿಯ ಕೋನ್ಸೆ ಜಯಕೃಷ್ಣ ಶೆಟ್ಟಿ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಮುಖ್ಯ ಆಯುಕ್ತರಾದ ಜಯಕರ್ ಶೆಟ್ಟಿ ಇಂದ್ರಾಳಿ, ಯಕ್ಷಗಾನ ಕಲಾರಂಗದ ಮುರಳೀಕರಕ ಉಪಸ್ಥಿತರಿರುತ್ತಾರೆ. 4:35ರಿಂದ ಪ್ರೊಫೆಸರ್ ಶಂಕರ್ ಅವರ ಜಾದೂ ಜಗತ್ತು ಈ ಕುರಿತು ವಿಡಿಯೋಗಳನ್ನು ಅನಾವರಣಗೊಳಿಸ್ತಾ ಇದ್ದೇವೆ. ಸಂಜೆ 5ಕ್ಕೆ ಪ್ರೊಫೆಸರ್ ಶಂಕರ್ ಅವರ ಕುರಿತಾದ ರಾಮಕೃಷ್ಣ ಶಾಸ್ತ್ರಿಯವರು ರಚಿಸಿದ ಪುಸ್ತಕವನ್ನು ನಾಡೋಜ ಪ್ರೊಫೆಸರ್ KP ರಾವ್ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಸಭೆಯಲ್ಲಿ ಯಕ್ಷಗಾನ ಅಕಾಡೆಮಿಯ ಪೂರ್ವಾಧ್ಯಕ್ಷರಾದ ಪ್ರೊಫೆಸರ್ ML ಸಾಮಗ, ಪ್ರಕಾಶಕರಾದ ಪ್ರಕಾಶ್ ಕೊಡಂಕೇರಿ ಉಪಸ್ಥಿತರಿರುತ್ತಾರೆ. ಸಂಜೆ 5:30ರಿಂದ ಪ್ರೊಫೆಸರ್ ಶಂಕರ್ ಅವರ ಬಗ್ಗೆ ತೇಜಸ್ವಿ ಶಂಕರ್ ಅವರ ಮಗ ಮಾತಾಡ್ತಾ ಇದ್ದಾರೆ. ಸಂಜೆ 5:45ರಿಂದ ಪ್ರೊಫೆಸರ್ ಶಂಕರ್ ಅವರ ಒಡನಾಡಿಗಳಾದಂತಹ ಡಾಕ್ಟರ್ ಕಿರಣ್ ಆಚಾರ್ಯ ಮಣಿಪಾಲ, ಲಿಯಾಕತ್ ಆಲಿ, ಮೂರ್ತಿ ದೇರಾಜೆ, ರಾಜಯೋಗಿನಿ BK ಸೌರಭ್ ಅವರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾರೆ.